ರಾಜ್ಯದಿಂದ 4 ಪಾಕಿಸ್ತಾನಿ ಪ್ರಜೆಗಳ ಗಡೀಪಾರಾಗಿದೆ. ಅಲ್ಪಾವಧಿ ವೀಸಾ ಹೊಂದಿದ್ದಂತ 4 ಗಡೀಪಾರಾಗಿರೋದು. ದೀರ್ಘಾವಧಿ ವೀಸಾ ಪಡೆದು ರಾಜ್ಯದಲ್ಲಿ 91 ಜನ ನೆಲೆಸಿದ್ದಾರೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಹೆಚ್ಚಾಗಿ ನೆಲೆಸಿರೋದಂತೆ. ಅದರಲ್ಲೂ ಈ ಒಂದು ವೀಸಾವನ್ನ ದೀರ್ಘಾವಧಿ ವೀಸಾವನ್ನ ಪಡ್ಕೊಂಡು 91 ಜನ ನಮ್ಮ ರಾಜ್ಯದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿರೋದು. ಭಟ್ಕಳದಲ್ಲಿ 14 ಜನ ಇದ್ದಾರೆ, ಕಾರವಾರದಲ್ಲಿ 4 ಇದ್ದಾರೆ, ಬೆಂಗಳೂರು ಮತ್ತು ಕಲಬುರಗಿ, ಮಂಗಳೂರು, ಮೈಸೂರು ನಾನಾ ಕಡೆ ವಾಸವಾಗಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು. ಈ ಒಂದು LTV ಅನ್ನುವಂಥ ದೀರ್ಘಾವಧಿ ವೀಸಾವನ್ನ ಪಡ್ಕೊಂಡು ಅವರು ಇಲ್ಲಿರೋದು. ದೀರ್ಘಾವಧಿ ವೀಸಾದ ಮೇಲೆ ರಾಜ್ಯದಲ್ಲಿ ನೆಲೆಸಿರುವಂಥ ಈ ಪಾಕಿಸ್ತಾನಿ ಪ್ರಜೆಗಳು ದಾವಣಗೆರೆಯಲ್ಲಿ ಅಂತಿಮ ವರ್ಷದ MBBS ಓದ್ತಾ ಇರುವಂಥ ಪಾಕ್ ವಿದ್ಯಾರ್ಥಿ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವರು ಅಂದರೆ ದೀರ್ಘಾವಧಿ ವೀಸಾವನ್ನು ಪಡ್ಕೊಂಡು ಏನು ಇಲ್ಲಿದ್ದಾರಲ್ಲ ಅವರ ವಿರುದ್ಧ ಈ ಕ್ರಮ ಏನಿದೆ ಅಪ್ಲೈ ಆಗೋದಿಲ್ಲ. ದೀರ್ಘಾವಧಿ ವೀಸಾ ಪಡ್ಕೊಂಡವರು ಈ ದೇಶ ಬಿಟ್ಟು ಪಾಕಕ್ಕೆ ಹೋಗಿ ಅಂತೇಳಿ ಗೃಹ ಸಚಿವಾಲಯ ಹೇಳಿಲ್ಲ. ಉಳಿದಂತೆ 14 ರೀತಿಯ ಪಾಸ್ಗಳನ್ನು ವೀಸಾವನ್ನು ಪಡ್ಕೊಂಡಿರುವಂಥವ್ರು ಏನಿದ್ದಾರೆ ಅವರು ದೇಶ ಬಿಟ್ಟು ತೊಲಗಿ ಅಂತೇಳಿ ಹೇಳಲಾಗಿದೆ. ಅದರಲ್ಲೂ ಮೆಡಿಕಲ್ ವೀಸಾವನ್ನು ಪಡ್ಕೊಂಡು ಬಂದಿರೋರು ಏನಿದ್ದಾರೆ ಅವರು ನಾಳೆ ಸಂಜೆ ಒಳಗೆ ದೇಶ ಬಿಟ್ಟು ಹೋಗಬೇಕು ಅನ್ನೋದು ಕೂಡ ಇದೆ. ಉಳಿದಂತೆ ಬೇರೆ ವೀಸಾ ಹೊಂದಿರೋರು ನಿನ್ನೆ ಸಂಜೆವರೆಗೂ ಕೂಡ ಡೆಡ್ಲೈನ್ ಕೊಡಲಾಗಿತ್ತು, ಹೋಗಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ಅವರಿಗೆ 3 ಲಕ್ಷ ದಂಡ, 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಈಗ 91 ಜನ ಏನಿದ್ದಾರೆ ಅವರು ಈ ದೀರ್ಘಾವಧಿ ಪಾಸನ್ನು ಅಥವಾ ವೀಸಾವನ್ನು ಪಡ್ಕೊಂಡು ಇಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಫೈನಲ್ ಇಯರ್ MBBS ಓದ್ತಾ ಇರುವಂಥ ವಿದ್ಯಾರ್ಥಿ, ಪಾಕ್ನ ವಿದ್ಯಾರ್ಥಿ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆ ಬೆಂಗಳೂರು, ಕಲಬುರಗಿ, ಮಂಗಳೂರು, ಮೈಸೂರು, ಭಟ್ಕಳ, ಕಾರವಾರ ಸೇರಿದಂತೆ ಇಲ್ಲೆಲ್ಲ ಕೂಡ ಪಾಕ್ನ ಪ್ರಜೆಗಳಿದ್ದಾರೆ. ಅವರು 91 ಜನ ಏನಿದ್ದಾರೆ ದೀರ್ಘಾವಧಿ ವೀಸಾವನ್ನು ಪಡ್ಕೊಂಡಿರೋದು. ಹಾಗಾಗಿ ಅವ್ರ ವಿರುದ್ಧ ಇಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ, ದೇಶ ಬಿಟ್ಟು ಹೋಗಿ ಅಂತ ಹೇಳೋದಕ್ಕಾಗಲ್ಲ. ಅದು ಕೇಂದ್ರ ಗೃಹ ಸಚಿವಾಲಯದಿಂದಲೇ ಬಂದಿರುವಂಥ ಒಂದು ಆದೇಶ. ಯಾಕೆಂದರೆ ಅವ್ರು ಇಷ್ಟು ವರ್ಷಕ್ಕೆ ಅಂತ ವೀಸಾವನ್ನು ಮೊದಲೇ ಪಡ್ಕೊಂಡಿರ್ತಾರೆ. ಹಾಗಾಗಿ ಏಕಾಏಕಿಯಾಗಿ ಅವರ ವೀಸಾವನ್ನು ರದ್ದು ಮಾಡೋದಕ್ಕಾಗಲ್ಲ. ಉಳಿದಂತೆ ಬೇರೆ ಬೇರೆ ವೀಸಾಗಳನ್ನು ಪಡ್ಕೊಂಡಿರೋಂಥವ್ರು ಈಗಾಗಲೇ ದೇಶ ಬಿಟ್ಟು ಕೆಲವರು ಹೋಗಿದ್ದಾರೆ, ಇನ್ನು ಕೆಲವರು ಉಳ್ಕೊಂಡಿದ್ದಾರೆ. ಉಳ್ಕೊಂಡಿರೋರ ವಿರುದ್ಧ ಹೇಗೆ ಕ್ರಮ ಆಗುತ್ತೆ ಅಂತ 3 ವರ್ಷ ಜೈಲು ಶಿಕ್ಷೆ, 3 ಲಕ್ಷ ದಂಡ ಅಂತ ಬಂದಾಗ ಅವ್ರನ್ನ ಪತ್ತೆ ಹಚ್ಚಬೇಕಿದೆ. ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಒಂದು ಆದೇಶ ಇರುವಂಥದ್ದು. ದೀರ್ಘಾವಧಿ ವೀಸಾ ಇದ್ದಂಥವ್ರು ಅಲ್ಲೇ ಇರಲಿ ಪರವಾಗಿಲ್ಲ, ಬಟ್ ಬೇರೆ ವೀಸಾ ಇದ್ದವರು ಹೋಗಬೇಕು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಪಾಕ್ನ ಪ್ರಜೆಗಳು ಭಾರತದಲ್ಲಿ ಏನಿದ್ರು ಅವರೆಲ್ಲರೂ ಕೂಡ ದೇಶ ಬಿಟ್ಟು ಹೋಗಬೇಕು ಅನ್ನುವಂಥದ್ದಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ 91 ಜನ ದೀರ್ಘಾವಧಿ ಪಾಸ್ ಪಡೆದವರು ಇದ್ದಾರಂತೆ. ಅವರು ಏನೇನು ಕೆಲಸ ಮಾಡ್ತಿದ್ದಾರೆ ಮತ್ತೆ ಇನ್ನು ಹೇಗೆ ನಡೆಯುತ್ತೆ ಈ ಕಾರ್ಯಾಚರಣೆ ಅಂತ ಅವ್ರನ್ನ ಹೊರಗೆ ಓಡಿಸೋದು? ಓಕೆ, ಈಗಾಗಲೇ ಪಹಲ್ಗಾಮ್ನಲ್ಲಿ ಆದಂತ ಇನ್ಸಿಡೆಂಟ್ ಆದ ಬಳಿಕ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರುವಂತ ಪಾಕಿಸ್ತಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಇಲ್ಲಿಂದ ಹೋಗ್ಲಿಕ್ಕೆ ಎಲ್ಲಾ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ದೀರ್ಘಾವಧಿ ವೀಸಾವನ್ನ ಬಿಟ್ಟು ಅಂದ್ರೆ ಲೈಫ್ ಲಾಂಗ್ ಏನು ಇಲ್ಲಿ ಇರುವಂತ ಕೆಲ ವೀಸಾಗಳನ್ನ ಏನ್ ಪಡ್ಕೊಂಡಿರ್ತಾರೆ ಅಂತವ್ರನ್ನ ಬಿಟ್ಟು ಉಳಿದಂತವ್ರು ಯಾರೇ ಇದ್ರು ಕೂಡ ತಾತ್ಕಾಲಿಕವಾಗಿ ಬಂದಂತವ್ರು ಇರ್ಬೋದು, ಇಲ್ಲ ವೈದ್ಯಕೀಯ ಕಾರಣಕ್ಕೆ ಬಂದಂತವ್ರು ಇರ್ಬೋದು, ಶಿಕ್ಷಣ ಕಾರಣಕ್ಕೆ ಬಂದಿರ್ಬೋದು, ಬಿಸ್ನೆಸ್ ಇರ್ಬೋದು, ಟೂರಿಸ್ಟ್ ಇರ್ಬೋದು, ಯಾವುದೇ ಕಾರಣಕ್ಕೆ ಬಂದಂತಹ ಪಾಕಿಸ್ತಾನಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಅದರಂತೆ ರಾಜ್ಯದಲ್ಲಿ FRRO ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿತ್ತು. ಅದರಲ್ಲಿ 4 ಜನರನ್ನ ಈಗಾಗಲೇ ಇಲ್ಲಿಂದ ಗಡೀಪಾರು ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಉಳಿದಂತೆ ಓರ್ವ ವಿದ್ಯಾರ್ಥಿ ಅಂತಿಮ ಸೆಮಿಸ್ಟರ್ ಅನ್ನ ದಾವಣಗೆರೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾಹಿತಿ ಇರುವಂತದ್ದು. ಅದಲ್ಲದೆ ಇನ್ನು ದೀರ್ಘಾವಧಿ ಈ ಪಾಸ್ಪೋರ್ಟ್ ವೀಸಾ ಯಾರು ಹೊಂದಿರ್ತಾರೆ ಅಂತವ್ರನ್ನ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ಪತ್ತೆ ಮಾಡಿ ಇವರು ಮಾಹಿತಿಗಳನ್ನ ಇಟ್ಕೊಂಡಿರ್ತಾರೆ, ಹೆಡ್ ಕೌಂಟ್ಸ್ಗಳು ಕೂಡ ಇರುತ್ತೆ. ಆದ್ರೆ ಇವ್ರನ್ನ ಇಲ್ಲಿಂದ ಡೆಪೋರ್ಟ್ ಮಾಡ್ಬೇಕಾ ಬೇಡ, ಇವ್ರನ್ನ ಗಡೀಪಾರು ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ಕೇಂದ್ರ ಸರ್ಕಾರದಿಂದ ಬರುವಂತ ಅಂದ್ರೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಏನಿದೆ ಅಲ್ಲಿಂದ ಸರಿಯಾದ ಸೂಚನೆಗಳು ಬರಬೇಕು. ಆ ಸೂಚನೆ ಬರುವ ತನಕ ಅವ್ರನ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನು ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ. ಸೊ ಆ ಒಂದು ಸೂಚನೆ ಕೂಡ ವೆಯ್ಟ್ ಮಾಡ್ತಾ ಇರುವಂತದ್ದು. ಇದುವರೆಗೂ ಕೂಡ ದೀರ್ಘಾವಧಿ ಪಾಸ್ಪೋರ್ಟ್ ಯಾರು ಹೊಂದಿರ್ತಾರೆ ಅಂತ ದೀರ್ಘಾವಧಿ ಪಾಸ್ಪೋರ್ಟ್ ಹೊಂದಿರುವಂತವ್ರನ್ನ ಯಾರನ್ನೂ ಕೂಡ ಗಡೀಪಾರು ಮಾಡಬೇಕು ಅಂತ ಎಲ್ಲೂ ಕೂಡ ಸೂಚನೆಗಳು ಬಂದಿಲ್ಲ. ಹೀಗಾಗಿ ಇನ್ನೂ ಕೂಡ ಇವ್ರಿಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬರುವ ಸೂಚನೆಯನ್ನ ಆಧಾರವಾಗಿ ಇಟ್ಕೊಂಡು ಇವರು ಮುಂದಿನ ದಿನಗಳಲ್ಲಿ ಗಡೀಪಾರು ಮಾಡುವ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.
हमारी गाड़ियाँ चाय पीने गए जो जा रहे हैं